ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತುಭ್ಯಂ. ಸರ್ವರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ವಿಭಿನ್ನವಾದಂಥ ಒಂದು ರೂಪವನ್ನು ಪಡೆಯುತ್ತೆ. ಯಾವ ರೀತಿಯ ವಿಭಿನ್ನತೆ ಅಂದರೆ, ನಾನು ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ನಾನು ಮಾತಾಡಿದ್ದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸ ಅಂದರೆ ರೆಗ್ಯುಲರಾಗಿ ನಾವು ಕಲಿತಾ ಇದ್ದೀವಲ್ವಾ, ಸ್ಕೂಲ್ಗೆ ಹೋಗ್ಬಿಟ್ಟು ಅದೆಲ್ಲ, ಅದು ಒಂದಿನ ವಿದ್ಯಾಭ್ಯಾಸ ಬೇರೆ ಅಲ್ವಾ ಅನ್ನೋ ಪ್ರಶ್ನೆ. ನೋಡಿ, ಎಷ್ಟೋ ಒಂದು ಮಕ್ಕಳು ಇವತ್ತು ರೆಗ್ಯುಲರ್ ಎಜುಕೇಷನನ್ನು ಬಿಟ್ಟು ಬೇರೆ ರೀತಿಯ ಒಂದು ವಿದ್ಯಾಭ್ಯಾಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಕಲೆ ಅಂತ ಕರೀತಾ ಇದ್ದೀವಿ. ಹಾಗಿದ್ದಲ್ಲಿ ಈ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿನ ಮಹತ್ವವನ್ನು ಕೊಡುವಂಥ ಮಕ್ಕಳು ಅವರ ಜಾತಕದಲ್ಲಿ ಯಾವ ರೀತಿಯ ಒಂದು ಗುಪ್ತ ಸಂದೇಶವನ್ನು ಹೊಂದಿರ್ತಾರೆ, ಇದು ಬಹಳ ಮುಖ್ಯವಾದಂಥ ವಿಚಾರ. ನಾವಿವತ್ತು ನೋಡ್ತಾ ಇದ್ದೀವಿ, 11 ವರ್ಷದ 12 ವರ್ಷದ ಮಕ್ಕಳು, ಯಾಕೆ 5 ವರ್ಷದ ಮಕ್ಕಳು ಕೂಡ ಈ ಡ್ಯಾನ್ಸ್ ಅನ್ನೋ ಒಂದು ಕಲೆಗೆ, ನೃತ್ಯ ಅನ್ನೋ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅಂದರೆ, ಪ್ರಾರಂಭ ಹಂತದಿಂದಲೇ ಅದನ್ನು ಕಲ್ಕೊಂಬಂದ್ಬಿಡ್ತಾರೆ. ಸಿಂಗಿಂಗ್ ಕಾಂಪಿಟೇಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ಜನರ ಮನಸೂರೆಗೊಳ್ತಾರೆ. ಸೊ ಅದೊಂಥರ ಎಂಟರ್ಟೈನ್ಮೆಂಟಲ್ಲಿ ಇರ್ಬೋದು, ಬಟ್ ಮಕ್ಕಳಿಗೆ ಅದೊಂಥರ ರೀತಿ ಎಜುಕೇಷನ್ ಇದೆ. ಯಾಕೆ ಇವರು ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಇರಲ್ವಾ? ವಿದ್ಯಾಭ್ಯಾಸದಲ್ಲೂ ಉತ್ತಮವಾಗಿರ್ತಾರೆ ಮತ್ತು ಇದರಲ್ಲೂ ಉತ್ತಮವಾಗಿರ್ತಾರೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಹೆಚ್ಚಿನ ಗಮನ ಕೊಡದೇನೆ ಇವಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದ್ರಲ್ಲಿ ಒಂದು ದಾರಿಯನ್ನು ಕಂಡುಕೊಳ್ತಾರೆ. ಸಂಪ್ರದಾಯಬದ್ಧ ಕುಟುಂಬಗಳಲ್ಲಿ ಏನಾಗಿದೆ ಅಂದರೆ, ಎಷ್ಟೋ ವಿಶಿಷ್ಟವಾದಂಥ ಕಲೆಗಳು ಸಂಪ್ರದಾಯದ ಕುಟುಂಬಸ್ಥರೇ ಅವರಿಗೆ ಕಲಿಸ್ತಾರೆ, ಬಟ್ ಅದನ್ನು ಎಕ್ಸ್ಪೋಸ್ ಮಾಡಲ್ಲ. ವಿಶಿಷ್ಟವಾಗಿ ಈ ಭರತನಾಟ್ಯವಾಗಿರ್ಬೋದು ಅಥವಾ ಡ್ಯಾನ್ಸ್ ಸಂಬಂಧಪಟ್ಟಂಥ ಡಿಫ್ರೆಂಟ್ ಅಖರಗಳಾಗಿರ್ಬೋದು ಅಥವಾ ಹಾಡುಗಾರಿಕೆ ಆಗಿರ್ಬೋದು, ಇವು ಚಿಕ್ಕಂದಿನಿಂದಲೇ ಅವ್ರಿಗೆಲ್ಲ ಕಲಿಸ್ಕೊಂಡು ಬಂದಿರ್ತಾರೆ. ಬಟ್ ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಬಿಟ್ಟಿರಲ್ಲ. ಅದು ಒಂದು ಲಿಮಿಟೆಡ್ ಪ್ಯಾರಾಮೀಟರ್ಸ್ನಲ್ಲೇ ಅವರು ಜೀವನವನ್ನು ಮಾಡ್ಕೋಬೇಕಾಗಿರುತ್ತೆ. ಬಟ್ ಈಗ ಈ ನೃತ್ಯಕಲೆಗೆ, ಹಾಡುಗಾರಿಕೆಗೆ, ಆ್ಯಕ್ಟಿಂಗಿಗೆ ಬೇಕಾದಷ್ಟು ಸ್ಟೇಜಸ್ಗಳು ಓಪನ್ ಆಗಿದ್ದಾವೆ. ಇಂಥ ಪ್ಲ್ಯಾಟ್ಫಾರ್ಮ್ಗಳು ಮಕ್ಕಳಿಗೆ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತಾರೆ. ಹಾಗಿದ್ದಲ್ಲಿ ಇವರ ಜಾತಕದಲ್ಲಿ ರೆಗ್ಯುಲರ್ ಎಜುಕೇಷನ್ನಲ್ಲಿ ಹೋದರೆ ಉತ್ತಮನಾ ಅಥವಾ ಕಲೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ ತನ್ನ ಜೀವನವನ್ನು ರೂಪಿಸ್ಕೊಳ್ತಾನ ಅನ್ನೋದು ನೋಡಬೇಕಾಗುತ್ತಲ್ಲ, ಡೆಫಿನೆಟ್ಲಿ ನೋಡಬೇಕಾಗುತ್ತೆ. ಅದು ಅವ್ರ ಜಾತಕ ಕುಂಡಲಿಯಲ್ಲಿ ಇರುತ್ತೆ. ಸ್ವಲ್ಪ ಮುಂದುವರೆದು ನೋಡಿದರೆ ರಾತ್ರಿ ಫೇಮಸ್ ಆದಂಥ ಅನೇಕ ವ್ಯಕ್ತಿಗಳನ್ನ ನೋಡಿದ್ದೀವಿ ನಾವು. ಇತ್ತೀಚೆಗೆ ಈ ಟಿಕ್ ಟಾಕ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಇನ್ನು ಬೇಕಾದಷ್ಟು ಶಾರ್ಟ್ ವೀಡಿಯೋಸ್ಗಳನ್ನ ಹಾಕಿ ನೈಟ್ ವಿದಿನ್ ಶಾರ್ಟ್ ಸ್ಪ್ಯಾನ್ ಆಫ್ ಇದರಲ್ಲಿ ಅವರು ದೇ ವಿಲ್ ಗೆಟ್ ವೆರಿ ಫೇಮಸ್ ಇನ್ ಇಂಡಿಯಾ ಆ್ಯಂಡ್ ಕೆಲವೊಂದು ಅಬ್ರಾಡಲ್ಲಿ ಕೂಡ, ಫಾರಿನ್ನಲ್ಲಿ ಕೂಡ ಫೇಮಸ್ ಆಗಿರ್ತವೆ. ಅದರಲ್ಲಿ 2 ದಾರಿ. ಆ ಒಂದು ಪ್ಲಾಟ್ಫಾರ್ಮನ್ನು ಉಪಯೋಗಿಸ್ಕೊಂಡು ಬೆಳೆಯೋದಕ್ಕೂ ಸಾಧ್ಯತೆ ಇದೆ. ಉಪಯೋಗಿಸ್ಕೊಳ್ದೇ ಇದ್ದರೆ ರಾತ್ರಿ ಬೆಳೆದಂಥವರು ತಕ್ಷಣವೇ ಕೆಳಗಡೆ ಬಿದ್ದು ಹೋಗ್ಬಿಡ್ತಾರೆ. ಏನೂ ಉಪಯೋಗ ಇಲ್ಲ. ಅವರ ಜೀವನದಲ್ಲಿ ನಡಿಬೇಕಾದ್ರೆ ಯಾವ ಗ್ರಹಗತಿಗಳು ಅವರನ್ನು ಆ ರೀತಿಯ ಒಂದು ಸ್ಥಿತಿಗೆ ತರ್ತವೆ ಅನ್ನೋದನ್ನು ನಾವು ನೋಡೋಣ. ಕಲೆಗೆ ಪ್ರಾಧಾನ್ಯತೆಯನ್ನು ಕೊಡುವಂತಹ ಮುಖ್ಯ ಗ್ರಹ ಅಂತಂದರೆ ವೀನಸ್, ಶುಕ್ರ ಗ್ರಹ ಬಹಳ ಮುಖ್ಯ. ಇದು ಕಲೆಗೆ ಪ್ರಾಮುಖ್ಯತೆ ಇದೆ ಅಂದರೆ ಅವನ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಉಚ್ಚ ಶುಕ್ರನಾಗಿರ್ತಾನೆ, ಅಥವಾ ಉತ್ತಮ ಸ್ಥಾನದಲ್ಲಿ ಶುಕ್ರನಿರ್ತಾನೆ, ಅಥವಾ ಉತ್ತಮ ನಕ್ಷತ್ರದಲ್ಲಿ ಶುಕ್ರ ಕೂತ್ಕೊಂಡಿರ್ತಾನೆ. ಡೆಫಿನೆಟ್ಲಿ ಅವರು ಸಕ್ಸಸ್ ರೇಟನ್ನು ಹೆಚ್ಚಿಗೆ ಹೊಂದ್ತಾ ಹೋಗ್ತಾರೆ. ಇವತ್ತು ವರ್ಲ್ಡ್ ಫೇಮಸ್ ಪೀಪಲ್ ಆಗಿರ್ಬೋದು, ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥ ಆ್ಯಕ್ಟ್ರುಗಳಾಗಿರ್ಬೋದು, ಡ್ಯಾನ್ಸರ್ಗಳಾಗಿರ್ಬೋದು, ಸಿಂಗರ್ಗಳಾಗಿರ್ಬೋದು, ಇವರೆಲ್ಲರ ಜಾತಕವನ್ನು ಪರಿಶೀಲನೆ ಮಾಡಿ ನೋಡಿದ್ರೆ ಅಲ್ಟಿಮೇಟಾಗಿ ಹೇಳ್ತೀನಿ, ಒಂದು ಶುಕ್ರಗ್ರಹ, ಎರಡನೇದು ಚಂದ್ರಗ್ರಹ ಭಾಳ ವಿಶಿಷ್ಟವಾಗಿರ್ತವೆ ಅವ್ರ ಜಾತಕದಲ್ಲಿ. ಇದೇ ರೀತಿಯಲ್ಲಿ ನಾವು ಮುಂದುವರಿತಾ ನಾವು ಬರಬೇಕಾದಂಥ ಕ್ರಿಯೆ ಏನಂದರೆ, ಯಾವ ಜಾತಕದಲ್ಲಿ ಶುಕ್ರನೊಂದಿಗೆ ರಾಹು ಯುತಿ
ಕಾಂಬಿನೇಷನ್ ಆಫ್ ವೀನಸ್ ಆ್ಯಂಡ್ ರಾಹು ಇರ್ತಾನೋ ಅಲ್ಟಿಮೇಟಾಗಿ ಆ ವ್ಯಕ್ತಿ ಭಿನ್ನ ಕಲೆಗಳಲ್ಲಿ ಅತಿಯಾದ ಒಂದು ಮಟ್ಟಕ್ಕೆ, ಉತ್ತಮವಾದಂಥ ಮಟ್ಟಕ್ಕೆ ಹೋಗ್ತಾನೆ. ಹಾಗಿದ್ದಲ್ಲಿ ಈ ಶುಕ್ರ ಮತ್ತು ರಾಹು ಯುತಿ ಯಾವ ಯಾವ ಭಾವಗಳಲ್ಲಿರಬೇಕು ನಾವು ನೋಡ್ತೀವಲ್ವ. ಬಹಳ ಮುಖ್ಯವಾದಂಥ 3 ಭಾವಗಳು. ಒಂದು ಪಂಚಮ ಭಾವ ಪೂರ್ವಕರ್ಮ, ಸಪ್ತಮ ಭಾವ ಹೌಸ್ ಆಫ್ ಪೀಪಲ್, ಜನ ಬೇಕಲ್ವಾ, ಜನ ತಾನೇ ಅವರು ಚಪ್ಪಾಳೆ ಹೊಡೆದ್ರೆ ನಾವು ಫೇಮಸ್ ಆಗಲಿಕ್ಕೆ ಸಾಧ್ಯ. ಇನ್ನು 7ನೇ ಭಾವದಲ್ಲಿ ಇರಬೇಕು. 5ನೇ ಭಾವದಲ್ಲಿ ಶುಕ್ರ ರಾಹು, ಇಲ್ಲ 7ನೇ ಮನೆಯಲ್ಲಿ ಶುಕ್ರ ರಾಹು, ಇಲ್ಲಾಂದರೆ 10th ಹೌಸ್ 10ನೇ ಭಾವ ಪ್ರೊಫೆಷನ್ ಇಂಪ್ರೂವ್ಮೆಂಟಲ್ಲಿ ಇವೆರಡು ಗ್ರಹಗಳ ಕೂಟ ಇತ್ತು ಅಂದರೆ ಅಲ್ಟಿಮೇಟ್ಲಿ ಫೇಮಸ್ ಅನ್ನೋದು ನಿಮ್ಮ ಪಾದದಡಿಯಲ್ಲಿರುತ್ತೆ. ಹಾಗಿದ್ದಲ್ಲಿ ನಾವು D1ನಲ್ಲಿ ಮಾತ್ರ ನೋಡಬೇಕಾ, ಜಾತಕದಲ್ಲಿ ಮಾತ್ರ ನೋಡಬೇಕಾ? ಹಾಗಲ್ಲ, D10 ಚಾರ್ಟಲ್ಲೂ ನೋಡಬಹುದು. D10 ಅಂದರೆ ಪ್ರೊಫೆಷನಲ್ ಇದರಲ್ಲಿ ನೋಡಬೇಕು. ಅಲ್ಲಿ ಕೂಡ ಏನಾದರೂ ಕಾಂಬಿನೇಷನ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತೀರ ಅನ್ನೋದು ಕನ್ಫರ್ಮ್ ಆಗುತ್ತೆ. ಬಟ್ ಒಂದು ವೆರಿ ಕ್ಲಿಷ್ಟಕರವಾದಂಥ ದ ಪರ್ಫೆಕ್ಟ್ ಕಾಂಬಿನೇಷನ್ ಹೀಗಿರುತ್ತೆ ನೋಡಿ. ಆಕಸ್ಮಿಕವಾಗಿ ಶುಕ್ರಗ್ರಹ ರಾಹುಗ್ರಹದೊಂದಿಗೆ ಮಗ ನಕ್ಷತ್ರದಲ್ಲಿ ಏನಾದರೂ ಇತ್ತು ಅಂದರೆ ಆ ವ್ಯಕ್ತಿ ಮೇಲ್ ಆರ್ ಫೀಮೇಲ್ ವರ್ಲ್ಡ್ ಫೇಮಸ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ನಾವು ವರ್ಲ್ಡ್ ಫೇಮಸ್ ಆಗಿರುವಂಥ ಅನೇಕ ವ್ಯಕ್ತಿಗಳ ಪರ್ಫೆಕ್ಟ್ ಜನ್ಮ ದಿನಾಂಕವನ್ನು ತಗೊಂಡ್ಬಿಟ್ಟು ನಾವು ಏನಾದರೂ ನೋಡಿದ್ದೇ ಆಯ್ತಿತ್ತು ಅಂದರೆ, ಏನಾದರೂ ನೋಡಿ ವಿಶ್ಲೇಷಣೆ ಮಾಡಿದ್ದೇ ಆಯಿತು ಅಂದರೆ ಡೆಫಿನೆಟ್ಲಿ ಅಲ್ಲಿ ಶುಕ್ರ ರಾಹು ಮಗ ನಕ್ಷತ್ರದಲ್ಲಿರ್ತಾನೆ. ಮಗ ನಕ್ಷತ್ರ ಸಿಂಹರಾಶಿ, ಅಧಿಪತಿ ರವಿ. ಸಕ್ಸಸ್ ಅನ್ನೋದು ಎಲ್ಲಿರುತ್ತೆ ಹೇಳಿ? ಎಲ್ಲಿರುತ್ತೆ? ಪಾದದ ಕೆಳಗಡೆ ಇರುತ್ತೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ರವಿ ಚಂದ್ರ ಇವರ ಕಾಂಬಿನೇಷನ್ನಲ್ಲಿ ರಾಹು ಇದ್ದು ಅದೇ ಸಿಂಹರಾಶಿಯಲ್ಲಿತ್ತು ಅಂದರೆ ಬೇಡ ಬಿಡಿ. D10 ಚಾರ್ಟಲ್ಲಾದರೂ D10ನಲ್ಲಾದರೂ ಕೂತ್ಕೊಂಡಿದ್ರೆ ಅಲ್ಟಿಮೇಟ್ಲಿ ಅವರು ಒಂದು ಉತ್ತಮ ಮಟ್ಟದ ಶ್ರೇಷ್ಠತೆಯನ್ನು ಪಡಿತಾರೆ, ಫೇಮಸ್ ಆಗ್ತಾರೆ. ನೀವು ಅಂದ್ಕೊಂಡಿರ್ಬೋದು, ಅಲ್ಲ ಸರ್ ಎಷ್ಟೊಂದು ಜನ ತುಂಬ ಫೇಮಸ್ ಆದಂಥ ವ್ಯಕ್ತಿಗಳೆಲ್ಲ ಇದ್ದಕ್ಕಿದ್ದಂಗೆ ನೆಲ ಕಚ್ಕೊಂಡ್ಬಿಡ್ತಾರಲ್ಲ, ಯಾಕೆ ಅಂತ. ಇಂಥ ವ್ಯಕ್ತಿಗಳು ತುಂಬ ಫೇಮಸ್ ಆಗಿರ್ತಾರೆ. ಯಾವಾಗ ಶುಕ್ರ ವಕ್ರಿ ಆಗ್ತಾನೋ ಆ ಸಂದರ್ಭದಲ್ಲೆಲ್ಲ ಅವ್ರಿಗೆ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ. ಅದೇ ಜೊತೆಗೆ ರವಿಯ ಜೊತೆಗಿರುವಂಥ ರಾಹು ಗ್ರಹಣದ ಹಿಂದೂ ಮುಂದೆ ಏನಾದರೂ ಇದ್ದಾಗ ಇವರಲ್ಲಿ ಒಂಥರ ಈಗೋ ಸ್ಟಾರ್ಟ್ ಆಗುತ್ತೆ. ಎಗೋಯಿಟಿಕ್ ಅಂತ ಹೇಳ್ತೀವಲ್ವ, ದುರಹಂಕಾರ ಸ್ಟಾರ್ಟ್ ಆಗುತ್ತೆ. ಆ ದುರಹಂಕಾರದಿಂದ ನೆಲ ಕಚ್ಚಿಬಿಡ್ತಾರೆ. ಅದಕ್ಕೆ ನಾವು ಈ ಸ್ಥಿತಿಗತಿಗಳನ್ನ ನೋಡಿಕೊಂಡು ಅಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ಬೇಕಾದಂಥ ದೈವ ಪ್ರಜ್ಞೆ ಅಂತ ಹೇಳಿದ್ದೀನಲ್ವ ನಾವು, ಆ ದೈವ ಪ್ರಜ್ಞೆಗೆ ಸಂಬಂಧಪಟ್ಟಂಥ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡ್ತಾ ಬರಬೇಕು. ನನ್ನ ತಿಳಿದ ಹಾಗೆ ಯಾವ ವ್ಯಕ್ತಿ ತುಂಬ ಟಾಪ್ ಸ್ಟೇಜಲ್ಲಿರ್ತಾನೋ ಅವನು ಸೂರ್ಯನ ಬಗ್ಗೆ ಧ್ಯಾನವನ್ನು ಮಾಡಬೇಕು. ಈಗ ನೀವು ಕೇಳ್ಬೋದು, ಸರ್ ಇಂಡಿಯನ್ಸ್ ಆದರೆ ಏನೋ ಮಾಡ್ತಾರೆ, ಇಂಡಿಯನ್ಸು ಸರಿ ಮಾಡ್ತಾರೆ. ಬೇರೆ ಅನ್ಯ ಜನಾಂಗದವರಾಗಿರ್ಬೋದು, ಅಬ್ರಾಡಲ್ಲಿರೋರಾಗಿರ್ಬೋದು, ಅವ್ರೇನು ಮಾಡಬೇಕು? ಸೂರ್ಯೋಪಾಸನೆ ಮಾಡಿ. ನಾನೇ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳ್ತಿಲ್ಲ. ಬೆಳಗಿನ ಜಾವ ಸೂರ್ಯನ ರಶ್ಮಿಗಳು ನಿಮ್ಮ ದೇಹದ ಮೇಲೆ ಬೀಳೋ ಹಾಗೆ ಹೋಗಿ, ವಿಟಮಿನ್ ಡಿಗೋಸ್ಕರ ಅಲ್ಲ, ಆತನ ಪ್ರಭಾವ ನಿಮ್ಮ ಮೇಲೆ, ಆ ಪ್ರಭಾವಳಿ ನಿಮ್ಮನ್ನು ಹೆಚ್ಚಿನ ರೀತಿಯ ಸಕ್ಸಸ್ಸನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಇದರೊಂದಿಗೆ ನಮಗೇನಾದರೂ ಆ ರೀತಿಯ ಪರಿಸ್ಥಿತಿಗಳು ಇದ್ದರೂ ಕೂಡ ನಮಗೆ ಇನ್ನೂ ಸಕ್ಸಸ್ ರೇಟ್ ಸಿಗ್ತಾ ಇಲ್ಲ, ನಮಗೆ ಎಕ್ಸ್ಪೆಕ್ಟೆಡ್ ಸಕ್ಸಸ್ ರೇಟ್ ಸಿಗ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು? ಇನ್ನು ಈಗ ತಾನೇ ನಾವು ಒಂದು ಹಂತಕ್ಕೆ ಬೆಳೆದಿದ್ದೀವಿ. ಎಷ್ಟೋ ಅವಕಾಶಗಳಿಗೋಸ್ಕರ ಅನೇಕ ಸ್ಟುಡಿಯೋಗಳನ್ನ ಸುತ್ತಾಡ್ತಾಯಿದ್ದೀವಿ, ಅನೇಕ ಸ್ಟೇಜ್ಗಳಿಗೋಸ್ಕರ ಸುತ್ತಾಡ್ತಾಯಿದ್ದೀವಿ. ಪ್ರಯತ್ನ ಪಟ್ಟು ಸೋತ್ಬಿಟ್ಟಿದ್ದೀವಿ. ಮುಂದುವರಿಯೋದಾದರೆ ಹೇಗೆ ನಾವು ಅಂದರೆ, ಫಸ್ಟ್ ಯು ಬೆಟರ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್. ನೀವಿರುವಂಥ ನಿಮ್ಮ ದೇಹದ ಸೌಂದರ್ಯವನ್ನು ಬದಲಾಯಿಸ್ಕೊಳ್ಳಿ ಮೊದಲು. ಅದು ಬಹಳ ಮುಖ್ಯ. ಫಿಟ್ನೆಸ್ ಅಂತ ಹೇಳ್ತಾರಲ್ಲ, ಅದು ಬಹಳ ಮುಖ್ಯ. ಆಮೇಲೆ ನೀವು ತೊಡಬೇಕಾದಂಥ ಬಟ್ಟೆಗಳಲ್ಲಿ ಬಿಳಿ ಅನ್ನೋದು ಪ್ರಾಮುಖ್ಯತೆಯನ್ನು ಪಡೆದಿರಲಿ. ದ ವೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆ್ಯಕ್ಟರ್ಸ್ ಲೈಕ್. ಇನ್ನು 3ನೇದು ಗುರು ಪರಂಪರೆ ಅಂತಾರೆ. ಯಾವ ಗುರುವಿನಲ್ಲಿ ನೀವು ಕಲ್ತಿರ್ತೀರೋ ಆ ಗುರುವಿಗೆ ಹೆಚ್ಚಾಗಿ ಮರ್ಯಾದೆ ಕೊಡೋದನ್ನು, ಅವರ
ಆಜ್ಞೆಯನ್ನು ಪರಿಪಾಲಿಸುವಂತಹ ದೃಷ್ಟಿಕೋನ ನಿಮ್ಮಲ್ಲಿ ಯಾವತ್ತೂ ಬೆಳೆಯಬೇಕು. ಟ್ರೈ ಟು ಬಿ ಒಬಿಡಿಯೆಂಟ್. ತುಂಬ ಒಬಿಡಿಯನ್ಸಿ ಇರಬೇಕು ಗುರುಗಳಂದರೆ, ಇದು ಬಹಳ ಮುಖ್ಯ. ಜೊತೆಗೆ ನೀವು ವಿಶಿಷ್ಟವಾಗಿ ಗೋಮೇಧಿಕ ಅನ್ನೋ ಹರಳನ್ನು ಮತ್ತು ವೈಟ್ ಸಫೈರ್ ಅದು ವೈಟ್ ಟೋಪಜ್, ಇವೆರಡು ಹರಳು ಯಾವತ್ತೂ ನಿಮ್ಮ ಕೈಯಲ್ಲಿರಲಿ. ಇದು ನಿಮ್ಮನ್ನು ಒಂದು ರೀತಿಯ ಸ್ಥಿತಿಗೆ ತಂದು ಮುಟ್ಟಿಸುತ್ತೆ. ಸಂಗೀತಗಾರರಾದರೆ ಬೇರೆ ಹರಳು, ಆ್ಯಕ್ಟರ್ ಆದರೆ ಬೇರೆ ಹರಳು, ನೆನ್ಪಿಟ್ಕೋಬೇಕು ಇದಕ್ಕೆ. ಇದು ಬಹಳ ವಿಶಿಷ್ಟವಾಗಿರಲಿ. ಸಂಗೀತಗಾರರಾದರೆ ಬೇರೆ ಹರಳು, ಆ್ಯಕ್ಟ್ರಸ್ಗಳಾದರೆ ಬೇರೆ ಹರಳು, ಡ್ಯಾನ್ಸಿಂಗ್ ಇದ್ದರೆ ಅವ್ರಿಗೊಂದು ಹರಳು ಬೇರೆ. ಈ ಒಂದು ಅಂದರೆ ಶುಕ್ರ ಅಂತೂ ಬೇಕೇ ಬೇಕು, ಗೋಮೇಧಿಕನೂ ಬೇಕೇ ಬೇಕು. ಅಂದರೆ ವೈಟ್ ಸಫೇರ್ ಬೇಕೇ ಬೇಕು, ಗೋಮೇಧಿಕನೂ ಬೇಕು. ಜೊತೆಗೆ ಅಡಿಷನಲ್ ಆಗಿ ಇರುವಂಥ ಕ್ರಿಯೆ ಇದೆಯಲ್ಲ, ಈ ಸಂಗೀತಕಾರನಾದರೆ ಬೇರೆ, ಆ್ಯಕ್ಟರ್ ಆದರೆ ಬೇರೆ, ಡ್ಯಾನ್ಸರ್ಸ್ ಆದರೆ ಬೇರೆ, ಬೇರೆ ಬೇರೆ ಕಲೆಗಳಿಗೆ ಸಂಬಂಧಪಟ್ಟಂಥ ಗ್ರಹಗಳು ಬೇರೆ ಬೇರೆ ಆಗ್ತವೆ. ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಹರಳನ್ನು ಯಾವತ್ತೂ ನೀವು ಕಾಂಬಿನೇಷನ್ ಐದರ್ ಇನ್ ಯುವರ್ ಫಿಂಗರ್ ಆರ್ ಇನ್ ಯುವರ್ ಲಾಕೆಟ್. ನಾನು ಬಹಳ ಮುಖ್ಯವಾಗಿ ಹೇಳಿದೆ, ಪ್ರಯತ್ನ ಪಟ್ಟರು ಕೂಡ ನಾನು ಏನು ಸಕ್ಸಸ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ವಿಶಿಷ್ಟವಾದಂಥ ಪರಿಹಾರ ಇನ್ನೊಂದಿದೆ. ಪಿತೃಗಣ ಪೂಜೆ ಅಂತ ಹೇಳ್ತಾರೆ. ಪಿತೃಗಣ ಪೂಜೆ, ಮಗ ನಕ್ಷತ್ರಕ್ಕೆ ಅಧಿಪತಿಯಾದಂಥವನು ಪಿತೃ. ಆದ್ದರಿಂದ ಗುರು ಹಿರಿಯರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಬೇಕು, ಅವ್ರನ್ನ ಯಾವತ್ತೂ ಎದುರಾಕೋಬಾರ್ದು. ಮತ್ತು ಪಿತೃಗಣ, ತೀರ್ಕೊಂಡು ಹೋದಂಥ ವ್ಯಕ್ತಿಗಳ ಪೂಜೆ ಪುನಸ್ಕಾರಗಳನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದರಿಂದ ನೀವು ಹೋಗ್ತಿರುವಂಥ ದಾರಿಗೆ ಅಡ್ಡಿ ಆತಂಕಗಳನ್ನು ಸೃಷ್ಟಿ ಆಗ್ತವೆ. ಆದ್ದರಿಂದ ಪಿತೃಗಣಕ್ಕೆ ನಮನವನ್ನು ಪ್ರತಿ ದಿನ ಸಲ್ಲಿಸ್ತಾ ಬನ್ನಿ. ನೀವು ಅಂದ್ಕೊಂಡಂಥ ಕಾರ್ಯಗಳು, ನೀವು ಅಂದ್ಕೊಂಡ ಸಾಧನೆಗಳು ಬೇಗ ನಿಮಗೆ ಸಿದ್ಧಿ ಆಗ್ತವೆ. ಒಳ್ಳೆಯದಾಗಲಿ. ಸಾಯಿ ಗುರು.